ನಾನು ನನ್ನ ಚನ್ನಪಟ್ಟಣದ ಜನತೆಗೆ ಮನವಿ ಮಾಡ್ತೇನೆ. ಇವತ್ತು ಇಂಥ ಒಂದು ದೊಡ್ಡ ಸಭೆಯನ್ನ ಹಿರಿಯರಾಗಿರ್ತಕ್ಕಂಥ ರೈತರ ನಾಯಕರು, ಹುಟ್ಟು ಹೋರಾಟಗಾರರು ಆಗಿರ್ತಕ್ಕಂಥ ಇವತ್ತೇನಾದರೂ ಈ ರಾಜ್ಯದಲ್ಲಿ ಒಬ್ಬ ಕುಮಾರಸ್ವಾಮಿ ಅನ್ನೋನು ಇದ್ದವನೇ ಅಂತೇಳಿ ಬೆರಳು ತೋರಿಸಿ ಜನ ಮಾತನಾಡ್ತಕ್ಕಂಥ ಶಕ್ತಿ ನನಗೆ ಬಂದಿದ್ರೆ, ಮೊದಲನೇದಾಗಿ ರಾಮನಗರ ಜಿಲ್ಲೆಯ ನನ್ನ ತಂದೆ ತಾಯಂದಿರು ಪ್ರಥಮವಾಗಿ ನನಗೆ ರಾಜಕೀಯವಾಗಿ ಜನ್ಮ ಕೊಟ್ಟಿರ್ತಕ್ಕಂಥ ಈ ಜಿಲ್ಲೆಯ ನನ್ನ ತಂದೆ ತಾಯಂದಿರು. ಎರಡನೇದು, ನನಗೆ ಈ ಒಂದು ರಾಜ್ಯದ ರಾಜಕಾರಣದಲ್ಲಿ ಶಕ್ತಿಯನ್ನು ತುಂಬತಕ್ಕಂಥದ್ದಕ್ಕೆ ಇವತ್ತು ಶಕ್ತಿಯನ್ನು ಕೊಟ್ಟಂತದ್ದು ಬಿಜೆಪಿಯ ಪಕ್ಷ, ಅದು ಯಡಿಯೂರಪ್ಪನವರ ನಾಯಕತ್ವದಲ್ಲಿ ಅಂತಕ್ಕಂಥದ್ದನ್ನ ನಾನು ನೂರಾರು ಬಾರಿ ಹೇಳಿದ್ದೇನೆ. ನಾನು ಇದನ್ನ ಇವತ್ತು ಹೇಳ್ತಾ ಇರೋದಲ್ಲ, ನೂರಾರು ಬಾರಿ ಹೇಳಿದ್ದೇನೆ. ಯಡಿಯೂರಪ್ಪನವರು ನಮಗೂ ರಾಜಕೀಯವಾಗಿ ಕೆಲವು ಯಾರೋ ಮಾಡಿದಂಥ ತಪ್ಪುಗಳಿಗೆ ಭಿನ್ನಾಭಿಪ್ರಾಯಗಳು ಬಂದರು. ಅಂತ ಸಂದರ್ಭದಲ್ಲೂ ನಾನು ಹೇಳಿದ್ದೇನೆ, ಇವತ್ತು ರಾಜ್ಯದಲ್ಲಿ ಕುಮಾರಸ್ವಾಮಿಯನ್ನು ಗುರುತಿಸಿದ್ರೆ ಅದು ಯಡಿಯೂರಪ್ಪನವರು ನಾವು ಸರ್ಕಾರ ರಚನೆಯನ್ನು ಮಾಡಿದವು, ಅದರ ಪ್ರತಿಫಲ ಇವತ್ತು ಕುಮಾರಸ್ವಾಮಿ ರಾಜ್ಯ ಮಟ್ಟದಲ್ಲಿ ಇವತ್ತು ಜನತೆ ಗುರುತಿಸ್ತಕ್ಕಂಥದ್ದು, ಅದನ್ನು ಹೇಳಿದ್ದೇನೆ. ಇವತ್ತು ಅದನ್ನ ನಿಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನನ್ನ ಚನ್ನಪಟ್ಟಣದ ಜನತೆಯ ಮುಂದೆ ಆಸ್ತಿ ಬಗ್ಗೆ ನಿಧಾನಕ್ಕೆ ಮಾತಾಡೋಣ, ತೊಂದರೆ ಇಲ್ಲ. ದೇವೇಗೌಡರನ್ನ 72ರಿಂದ ಚನ್ನಪಟ್ಟಣದ ಜನ ನೀವು ನೋಡಿದ್ದೀರಿ. ಬಿಜಲಿಂಗೇಗೌಡರು ಬದುಕಿದ್ದಾಗ ದೇವೇಗೌಡರ ಜೊತೆ ಸಹಪಾಠಿಗಳಿದ್ದು, ಯಾವ ದೇವೇಗೌಡರು ರೈತರ ಪರವಾಗಿ ಹೋರಾಟ ಮಾಡ್ಕೊಂಬೋದು 60 ವರ್ಷದ ಅವರ ರಾಜಕೀಯ ಜೀವನದಲ್ಲಿ. ದೇವೇಗೌಡರ ಮಕ್ಕಳು, ದೇವೇಗೌಡರ ಆಸ್ತಿಯನ್ನು ನೀವು ನೋಡಿದ್ದೀರಿ. ಬಹುಶಃ ಪಕ್ಕದ ಸಾತ್ನೂರು ಕ್ಷೇತ್ರ ಆಗ ಅಲ್ಲಿ ಸಾತ್ನೂರ ಜನತೆ ಆಶೀರ್ವಾದ ಮಾಡೋದಕ್ಕಿಂತ ಮುಂಚೆ, ಯಾಕೆಂದ್ರೆ ಅಲ್ಲಿ ನನಗೆ ರಾಮನಗರದಲ್ಲಿ ಕನಕಪುರದಲ್ಲಿ ಹೇಳ್ತಿದ್ರು ನನಗೆ, ಅದೇನೋ ಕೆಂಪೇಗೌಡರ ವಂಶಾಸ್ತ್ರ ಅಂತಾರ ಇವರು ಬೆಂಗಳೂರು ಗ್ರೇಟರ್ ಬೆಂಗಳೂರು ಮಾಡಕ್ ಹೊರಟವ್ರೆ. ಈಗ ರಾಮನಗರ ಜಿಲ್ಲೆ ಹೆಸರನ್ನ ತೆಗೆದು ಅವತ್ತೇ ಯಾಕೆ ಮಾಡಲಿಲ್ಲ? ನಾನು ಅವತ್ತು ರಾಮನಗರ ಜಿಲ್ಲೆ ಘೋಷಣೆ ಮಾಡಿದಾಗ ಯಾಕೆ ವಿಧಾನಸಭೆಯಲ್ಲಿ ವಿರೋಧ ಮಾಡಲಿಲ್ಲ? ಯಾಕೆ ವಿಧಾನಸಭೆಯಲ್ಲಿ ಅವತ್ತು ವಿರೋಧ ಮಾಡಿಲ್ಲ? ಇವರೇನು ಇವ್ರ ತಂದೆ ಏನ್ ಕನಕಪುರದಲ್ಲಿ ಚಿನ್ನ ಅಳಿಯಕ್ಕೆ ಹೋಗಾರಂತಲ್ಲ ಎಲ್ಲ ಕಡೆ ಹಳ್ಳಿಗೆ, ಕಡ್ಲೆಕಾಯಿ ಅಳಿಯಕ್ಕೆ ಹೋಗ್ತಾ ಇದ್ರ? ಅವ್ರು ಹೇಳವ್ರೆ ಮತ್ತೆ ಮೊನ್ನೆ ಭಾಷಣದಲ್ಲಿ ಚಿನ್ನ ಅಳಿಯಕ್ಕೆ ಹೋಗಿದ್ರು ಅಂತ. ಆಗ ಅವ್ರ ಅಂತ ವಂಶಸ್ತ್ರ ಅಂತಲ್ಲ. ಬಹುಶಃ ನಮ್ಮ ವಿಜಯನಗರದ ಕೃಷ್ಣದೇವರಾಯರು ಇಲ್ಲೇ ಬಂದು ಚಿನ್ನ ಕೊಂಡ್ಕೊಂಡು ಹೋಗ್ತಿದ್ರು ಅಂತ ಕಾಣಿಸ್ತದೆ ಕನಕಪುರದಲ್ಲಿ. ಬಹುಶಃ ಮಾತನಾಡೋದಕ್ಕೂ ಒಂದು ಇತಿಮಿತಿ ಇರಬೇಕು. ಕನಕಪುರದ ಜನ ಹೇಳ್ತಾರೆ, ಒಂದ್ ನಿಮಿಷ ಅಣ್ಣ, ಕನಕಪುರದ ಜನ ಹೇಳ್ತಾರೆ ಆ ವ್ಯಕ್ತಿಯ ವ್ಯಕ್ತಿತ್ವ ಏನು ಅಂತ ಹೇಳಿ. ಬಹುಶಃ ಅವತ್ತು ವರದೇಗೌಡರು ಇವತ್ತು ನನ್ನ ಮುಂದೆ ಇಲ್ಲ. ವರದೇಗೌಡರು ನಮ್ಮನ್ನು ಅಗಲಿದ್ದಾರೆ. 1985 ಸಾತ್ನೂರಿನಲ್ಲಿ ದೇವೇಗೌಡರು ಚುನಾವಣೆಗೆ ನಿಂತಾಗ 17,000 ಮತಗಳ ಹಂತದಲ್ಲಿ ಗೆಲ್ಲಿಸಿದ್ರಿ ದೇವೇಗೌಡರನ್ನ. ಅವತ್ತು 1 ತಿಂಗಳ ಕಾಲ ಹಳ್ಳಿ ಮೇಲೆ ನನಗೆ ರಾಜಕೀಯದ ಗಾಳಿಗಂತ ಗೊತ್ತಿರಲಿಲ್ಲ. ವೇದಿಕೆಯ ಮೇಲೆ 1 ನಿಮಿಷ ಮಾತಾಡತಕ್ಕಂತ ನನಗೆ ಅನುಭವವೂ ಇರಲಿಲ್ಲ. ಹಳ್ಳಿಗಳನ್ನು ನೋಡಿದ್ದೇನೆ ಸಾತ್ನೂರ್ನ 1985ರಲ್ಲಿ. ಹಲವಾರು ನಾಯಕರುಗಳನ್ನ ಇವತ್ತು ನೆನೆಸ್ಕೋಬಲ್ಲೆ. ದೇವೇಗೌಡರು ಹೊಳೆನರಸೀಪುರಲ್ಲಿ 2 ಕಡೆ ಗೆದ್ದಾಗ 1985ರಲ್ಲಿ ಅಲ್ಲಿಯ ಕಾರ್ಯಕರ್ತರು ವರದೇಗೌಡರು ಇಲ್ಲ ಇವತ್ತು ಕುಮಾರಸ್ವಾಮಿಯನ್ನ ನಿಲ್ಲಿಸಿ ಚುನಾವಣೆಗೆ ಅಂತ ಹೇಳಿ ಸಾತ್ನೂರಿನಲ್ಲಿ ಅವರೇನು ಒತ್ತಡ ಹಾಕಿದ್ರು. ಅವತ್ತೇನಾದರೂ ದೇವೇಗೌಡರು ತೀರ್ಮಾನ ಮಾಡಿ ನನಗೆ ಅವಕಾಶ ಕೊಟ್ಟಿದ್ರೆ 1985 ಸಾತ್ನೂರಿನಲ್ಲಿ ಇವರು ರಾಜಕೀಯವಾಗಿ ಎಲ್ಲಿ ಬೆಳೀತಾ ಇದ್ರು? ದೇವೇಗೌಡರ ಕೃಪಾ ಕಟಾಕ್ಷವೇ ಅವತ್ತನು. ಅವತ್ತಿನ ಜನತೆಯ ಪ್ರೀತಿ ಏನು ಅನ್ನೋದನ್ನು ನೋಡಿದ್ದೆ ನಾನು. ಅಲ್ಲಿಂದ ನನ್ನ ರಾಮನಗರ ಜಿಲ್ಲೆಯ ಸಂಬಂಧ ಪ್ರಾರಂಭ ಆಗಿರೋದು. ಕೇಳ್ತಾರೆ ದೇವೇಗೌಡರು ರಾಮನಗರಕ್ಕೆ ಬರೋದಕ್ಕಿಂತ ಮುಂಚೆ ಕುಮಾರಸ್ವಾಮಿ ಏನು ಆಸ್ತಿ ಇತ್ತು ಹೇಳಬೇಕು ಅಂತ ಕೇಳ್ತಾರೆ. ಪ್ರಶ್ನೆ ಮಾಡಿದ್ದಾರೆ ನನ್ನ, ಇದೇ ನೆಲದಲ್ಲಿ ಪ್ರಶ್ನೆ ಮಾಡಿದ್ದಾರೆ ನನ್ನ ಆಸ್ತಿಯ ಬಗ್ಗೆ. ಯಾವ ಚಾಮುಂಡಿ ಬೆಟ್ಟಕ್ಕೆ ಬರ್ತಿರೋ ಇಲ್ಲ ನಿಮ್ಮ ಅಜ್ಜಯ್ಯನ ಮುಂದೆ ಚರ್ಚೆ ಮಾಡ್ತಿರೋ, ವಿಧಾನಸೌಧಕ್ಕೆ ಕರೆದಿದ್ದೀರಿ, ಚರ್ಚೆ ಮಾಡಿದ್ದೇನೆ. ಏನು ವರಿ ಮಾಡಬೇಡಿ, ಎಲ್ಲದಕ್ಕೂ ತಯಾರಾಗಿರ್ತಕ್ಕಂಥವ್ನು ನಾನು. ನನ್ನ ರಾಜಕೀಯ ಜೀವನಕ್ಕಿಂತ ಮುಂಚೆ ನಾನು ನ್ಯಾಷನಲ್ ಕಾಲೇಜಿನಲ್ಲಿ ಜಯನಗರದಲ್ಲಿ ಓದಬೇಕಾದ್ರೆ 3 ಕ್ಷೇತ್ರಗಳಲ್ಲಿ ಬೆಂಗಳೂರು ನಗರದ ವಾರ್ಡ್ಗಳು
ಸುಧಾಮನಗರ, ವಿಲ್ಸನ್ ಗಾರ್ಡನ್ ಎಲ್ಲ ನಮ್ಮ ಅಶೋಕ್ ಅವರಿಗೆ ಗೊತ್ತು, ಅಶ್ವತ್ಥನಾರಾಯಣ ಅವರಿಗೆಲ್ಲ ಗೊತ್ತಿದೆ. ಅಲ್ಲಿ 3 ಲಾರಿ ಇಟ್ಕೊಂಡು ಕಸ ತೆಗಿತಕ್ಕಂಥ ಕೆಲಸ ಮಾಡಿದ್ದು ಸತ್ಯ. ನಾನು ನೇರವಾಗಿ ಹೇಳ್ತೀನಿ, ದುಡಿಮೆ ಮಾಡಿದ್ದೇನೆ, ಸ್ವಂತ ಬೆವರು ಸುರಿಸಿ ದುಡಿಮೆ ಮಾಡಬೇಕು. ನಿಂತರ ನಾನು ಹೇಳ್ತೀನಿ, ಕನಕಪುರದ ಜನತೆಯನ್ನ ಎಷ್ಟು ದಲಿತ ಕುಟುಂಬಗಳನ್ನ ಹಾಳು ಮಾಡಿದ್ರಿ, ಎಷ್ಟು ದಲಿತ ಕುಟುಂಬಗಳನ್ನ ಹಾಳು ಮಾಡಿದ್ದೀರಿ. ಕನಕಪುರದಲ್ಲಿ ಯಾವ್ಯಾವ ಹಳ್ಳಿಗಳ ಪರಿಸ್ಥಿತಿಗಳನ್ನು ಏನು ಮಾಡಿದ್ದೀರಿ, ಹಳ್ಳಿಯ ಹೆಣ್ಣು ಮಕ್ಕಳು ಯಾವ ರೀತಿ ಕಣ್ಣಲ್ಲಿ ನೀರು ಹಾಕಿದ್ದಾರೆ, ಇದೆಲ್ಲವನ್ನ ಗಮನಿಸಿದ್ದೇನೆ. 1985 ಹೇಳಿದ್ರಿ, ನನಗೆ ಯಾವೊಂದು ಚಿತ್ರದ ಹಂಚಿಕೆದಾರ ಇದ್ದೆ, ಇದೇ ಕೇತಗನಹಳ್ಳಿನಲ್ಲಿ 45 ಎಕರೆ ಭೂಮಿ ನಾನು ಖರೀದಿ ಮಾಡಿದ್ದೇನೆ. ಕುಮಾರಸ್ವಾಮಿ ರೈತನ ಮಗ ಅಲ್ಲ ಅಂತ ಹೇಳ್ತಾರೆ. ನೆನ್ನೆ ದಿನ ಇಲ್ಲಿ ಭಾಷಣದಲ್ಲಿ ಪ್ಯಾಂಟ್ ತೆಗೆದು ಪಂಚ ಹಾಕಿದ ತಕ್ಷಣ ರೈತನ ಮಗ ಆಗಲ್ಲ ಅಂದ್ರು. ಬಹುಶಃ ನನ್ನನ್ನ ಬೆಳೆಸಿರ್ತಕ್ಕಂಥ ಹಲವಾರು ಹಳ್ಳಿಯ ನನ್ನ ತಂದೆ ತಾಯಂದ್ರು ನಮ್ಮ ಕೇತನಹಳ್ಳಿಗೆ ಈಗ ಬಂದಿದ್ದೀರಿ. ತೆಂಗಿನ ಗಿಡದಲ್ಲಿ ಸುಮಾರು 20 ಟನ್ನು ಕೊಬ್ಬರಿಯನ್ನ ಬೆಳೆದಿದ್ದೇನೆ ಒಂದು ವರ್ಷದಲ್ಲಿ. ಕಳೆದ ವರ್ಷ ಬಾಳೆ ಹಾಕಿದ್ದನ್ನ ನೀವೆಲ್ಲ ಕಣ್ಣಾರೆ ನೋಡಿದ್ದೀರಿ. 55 ಲಕ್ಷ ರೂಪಾಯಿಗಳನ್ನ ಸಂಪಾದನೆ ಮಾಡಿದ್ದೇನೆ ರೈತನ ಮಗನಾಗಿ. ನಿಮ್ಮಿಂದ ಕಲಿಬೇಕಾಗಿಲ್ಲ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.